ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಪಸರಿಸಲು ನೀವೆಲ್ಲರೂ ಸಹ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿಯಲ್ಲಿ 115ನೇ ದಿನ ಶನಿವಾರದಂದು ಜುಲೈ 11, 2026ರಂದು ಇವತ್ತು ಕೃತಿಯ ಪರಿಚಯಿಸ್ತಿರುವಂಥದ್ದು ಡಾಕ್ಟರ್ KS ಚೈತ್ರ ಅವರು ಬರೆದಿರುವಂಥ ಮುನ್ನಿಗೆ ಮದುವೆ ಅನ್ನುವಂಥ ಒಂದು ಕೃತಿಯ ಕಥಾ ಸಂಕಲನದ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಮುನ್ನಿ ಅನ್ನುವಂಥ ಪುಟ್ಟ ಹುಡುಗಿಯ ಕುರಿತಾಗಿ ಬರೆದಿರುವಂಥ ಈ ಕಥೆಯಲ್ಲಿ ಯಾವ ರೀತಿ ತಿರುವುಗಳು ಬರ್ತವೆ ಅನ್ನುವಂಥ ಕುರಿತಾಗಿ ಈ ಕಥೆ ಇದೆ. ಡಾಕ್ಟರ್ KS ಚೈತ್ರ ಅವರು ವೃತ್ತಿಯಲ್ಲಿ ದಂತ ವೈದ್ಯರಾಗಿದ್ದು, ಪ್ರವೃತ್ತಿಯಲ್ಲಿ ಲೇಖಕಿ, ದೂರದರ್ಶನ ನಿರೂಪಕಿ ಹಾಗೂ ಭರತನಾಟ್ಯ ಕಲಾವಿದೆಯಾಗಿ ಈಗಾಗಲೇ ಹೆಸರನ್ನ ಹೊಂದಿದ್ದಾರೆ. ಮೂಲತಃ ಶಿವಮೊಗ್ಗದವರಾಗಿರುವಂತ ಇವರು ಬೆಂಗಳೂರಿನಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ. ಕಳೆದ 3 ದಶಕಗಳಿಂದ ಮಕ್ಕಳ ಸಾಹಿತ್ಯದಲ್ಲಿ ಸಕ್ರಿಯವಾಗಿರುವಂತ ಇವರು ಒಟ್ಟು 16 ಕೃತಿಗಳನ್ನ ಪ್ರಕಟಿಸಿದ್ದು, ಅದರಲ್ಲಿ 3 ಕಥಾ ಸಂಕಲನಗಳು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿವೆ. ಆಕಾಶವಾಣಿಗಾಗಿ ಅವರು ಮಕ್ಕಳ ಆರೋಗ್ಯ ಕುರಿತು ಕಿರು ಪ್ರಹಸನವನ್ನ ರಚಿಸಿದ್ದಾರೆ. ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಕಳೆದ 1 ದಶಕಗಳಿಂದ ಸಕ್ರಿಯವಾಗಿದ್ದಾರೆ. ಹಾಗೆ 2021ರ ದತ್ತಿ ಬಹುಮಾನ, ಅಡ್ವೈಸರ್ ಸಾಹಿತ್ಯ ಸ್ಪರ್ಧೆಯಲ್ಲಿ 2021ರ ಪ್ರಶಸ್ತಿಯನ್ನ ಜೋ ಜೋ ಜೋಕಾಲಿ ಕೃತಿಗೆ ಲಭಿಸಿದೆ. ಹಾಗೆ ಮುರಳೀಧರ್ NS ಅವರು 25 ವರ್ಷಗಳಿಂದ ಕಮರ್ಷಿಯಲ್ ಆಗಿ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಶಿವಮೊಗ್ಗದ ನಂದನ ವಿದ್ಯಾಸಂಸ್ಥೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಅವರು ಈ ಕಥಾ ಸಂಕಲನದಕ್ಕೆ ಚಿತ್ರಗಳನ್ನ ಬಿಡಿಸಿದ್ದಾರೆ. ಮುನ್ನಿಗೆ ಮದುವೆ ಅನ್ನುವಂತಹ ಈ ಕಥಾ ಸಂಕಲನವನ್ನ ಕಿಂಡರ್ ಕಥಾ ಮಾಲಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಡಾಕ್ಟರ್ KS ಚೈತ್ರ ಅವರು ಬರೆದಿರುವಂತಹ ಈ ಕೃತಿಗೆ ಚಿತ್ರಗಳನ್ನು ಮುರಳೀಧರ್ NG ಅವರು ಮಾಡಿದ್ದಾರೆ. ನವಕರ್ನಾಟಕ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಕೃತಿಯನ್ನು ಪ್ರಕಟಿಸಿದ್ದಾರೆ. ಮೊದಲ ಮುದ್ರಣ 2022ರಲ್ಲಿ ಹಾಗೂ ಎರಡನೇ ಮುದ್ರಣ 2023ರಲ್ಲಿ ಆಗಿದೆ. 20 ಪುಟಗಳ ಈ ಕೃತಿ 70 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮಕ್ಕಳು, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಗುವಂತ ಘಟನೆಯನ್ನ ಆಧರಿಸಿ ಬರೆದಿರುವಂತ ಕತೆ ಇದಾಗಿದೆ. ಈ ಕಥೆಯಲ್ಲಿ ಪ್ರಾರಂಭದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಶಾಲಾ ಬಯಲಿನಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಮಕ್ಕಳು ಡಣ್ ಶಾಲೆ ಗಂಟೆ ಬಾರಿಸಿದಾಗ ಎಲ್ಲರೂ ಸಹ ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಅನ್ನುವಂತ ಕಣ್ಣ ಮುಚ್ಚಾಲೆಯವನ್ನ ಆಟವಾಡುವಂತ ಸಂದರ್ಭದಲ್ಲಿ ರಾಜಿ ರಂಗ ಅವರು ಸಹ ಆಟವನ್ನ ಆಟ ಆಡ್ತಿರ್ತಾರೆ. ಯಾವಾಗ್ಲೂ ಅವರು ಇನ್ನೇನು ಅಣಿಕೆ ಬೇಕು ಅನ್ನುವಂತ ಸಂದರ್ಭದಲ್ಲಿ ತಮ್ಮ ಗೆಳತಿಯಾಗಿರುವಂತ ಮುನ್ನಿ ಇವತ್ತು ಯಾಕೆ ಶಾಲೆಗೆ ಬಂದಿಲ್ಲ ಅನ್ನುವಂತ ಕುರಿತಾಗಿ ಮುನ್ನಿಯ ಕುರಿತಾಗಿ ಯೋಚನೆ ಮಾಡ್ತಾರೆ. ಆಗ ಪ್ರಸಂಗ ಮುನ್ನಿಯ ಕಡೆ ಹೋಗ್ತತೆ. ಮುನ್ನಿ ಅವತ್ತು 12 ವರ್ಷವನ್ನ ತುಂಬಿರುವಂತ ಮುನ್ನಿ ದೊಡ್ಡವಳಾಗಿರ್ತಾಳೆ. ದೊಡ್ಡವಳಾದ ಕಾರಣ ಅವತ್ತು ಪೇರೆಂಟ್ಸ್ ಅವಕ್ಕೆನ ಶಾಲೆ ಬಿಡಿಸಿರ್ತಾರೆ. ಹಾಗಾಗಿ ದೊಡ್ಡವಳಾಗಿದ್ದಾಳೆ ಅಂತೇಳಿ ಆತಂಕ ಏನು ಅವಳು ಪಡೋದಿಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಅದೊಂದು ಸಹಜ ಕ್ರಿಯೆ ಅನ್ನುವಂತ ಬಗ್ಗೆ ಶಿಕ್ಷಕರು ಮಾಹಿತಿಯನ್ನ ನೀಡಿರೋದ್ರಿಂದ ಅವಳು ಯಾವುದೇ ಭಯವನ್ನ ಪಡದೆ ಸಮಾಧಾನದಿಂದಿರ್ತಾಳೆ. ಆದರೆ ಮನೆಯಲ್ಲಿ ನಡೆಯುವಂತ ಘಟನೆಗಳಿಂದ ಅವಳಿಗೆ ಆತಂಕ ಆಗಿರುತ್ತೆ. ಮುನ್ನಿಗೆ ಏನು ಘಟನೆಗಳಾಗಿರ್ತಾವಂದ್ರೆ, ಈ 12 ವರ್ಷದ ಮುನ್ನಿಗೆ 30 ವರ್ಷದ ಅವರ ಮಾವನೊಂದಿಗೆ ಮದುವೆ ಸಂಬಂಧವನ್ನ ಮಾತುಕತೆ ನಡೀತಾ ಇರುತ್ತೆ ಮನೆಯಲ್ಲಿ. ಈ ಘಟನೆ ಅವಳಿಗೆ ಸುತರಾಮ್ ಇಷ್ಟ ಇರೋದಿಲ್ಲ. ಆದ್ರೆ ಮುನ್ನಿಯ ಆ ಆಸೆಯನ್ನ ಯಾರು ಕೇಳೋದಿಲ್ಲ. ಅವಳ ಅಭಿಪ್ರಾಯವನ್ನು ಕೇಳದೆ ವಿವಾಹದ ತಯಾರಿಯನ್ನ ಅವರ ಪಾಲಕರು ಮಾಡ್ತಾ ಇರ್ತಾರೆ. ಇನ್ನು 30 ವರ್ಷದ ಮಾವ ಶ್ರೀಮಂತ ಆಗಿರ್ತಾನೆ, ಹೊಲ ಗದ್ದೆ ಮನೆ ಇರುತ್ತೆ. ಹಾಗಾಗಿ ಅವನೊಂದಿಗೆ ಮಗಳನ್ನ ಕೊಟ್ಟು ಮಾಡಬೇಕನ್ನುವಂತಹ ಅಭಿಪ್ರಾಯ, ಆಸೆ ತಂದೆ ತಾಯಿಗಳದು. ಆದರೆ ಈ ವಿಷಯ ಅವಳಿಗೆ ಇಷ್ಟ ಇರೋದಿಲ್ಲ. ಮನೆಯಲ್ಲಿ ಮದುವೆ ಸಿದ್ಧತೆಗಳು, ಪಾತ್ರೆಗಳನ್ನ ತೊಳೆದು ಮನೆಯನ್ನ ಅಲಂಕರಿಸೋದು, ಸುಣ್ಣ ಬಣ್ಣ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಹಾಗೆ ಮನೆಯಲ್ಲಿ ನೆಂಟರಿಷ್ಟರು ಬರುವಂತ ಕೆಲಸ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸುದ್ದಿ ಗೆಳೆಯರಿಗೆ ಗೊತ್ತಾಗುತ್ತೆ.
ಗೆಳೆಯರಿಗೆ ಗೊತ್ತಾದಾಗ ಗೆಳೆಯರು ಹೋಗಿ ಟೀಚರ್ಗೆ ಹೇಳ್ತಾರೆ. ಟೀಚರ್, ಕ್ಲಾಸ್ ಲೀಡರ್ ಯಾರು ಅಂದ್ರೆ ಮುನ್ನಿನೇ. ಆ ಕ್ಲಾಸ್ ಲೀಡರ್ ನ ಒಂದು ಮದುವೆ ಆಗ್ತಾ ಇದೆ, ಟೀಚರ್ ಮನೆಯಲ್ಲಿ ಮದುವೆ ಸಿದ್ಧತೆ ಮಾಡ್ತಾ ಇದಾರ ಅಂತೇಳಿ ಗೊತ್ತಾದಾಗ ರಾಜಿ ಶಾಲೆಯಲ್ಲಿ ಹೇಳ್ತಾಳೆ. ಟೀಚರಿಗೆ ಹೇಳಿದಾಗ ಟೀಚರು ಸಹ ಭಯ, ಒಂದು ವಿಷಯ ಗೊತ್ತಾದಾಗ ಅವರು ಆಶ್ಚರ್ಯ ಪಡ್ತಾರೆ. ಮಕ್ಕಳಿಗೂ ಸಹ ಮೊದಲು ಭಯ ಆಗುತ್ತೆ. ಯಾಕಂದ್ರೆ ಆ ಮೀಸೆ ಕಾಕನ್ ಜೊತೆಗೆ ಏನು ಮಾತಾಡೋದು ಅಂತ, ಹೇಗೆ ಮಾತಾಡೋದು ನೋಡಿದ್ರೆ ಭಯ ಆಗುತ್ತೆ ಅಂತೇಳಿ ಮಕ್ಕಳು ಭಯ ಪಟ್ಕೊಂಡು ಟೀಚರ್ ತಲೆ ಹೇಳ್ತಾರೆ. ಟೀಚರ್ ಕೇಳಿ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಮುನ್ನಿ ಆಸೆ ಏನಾಗಿರುತ್ತೆ ಅಂದ್ರೆ ಕಳ್ಳರ್ನ ಹಿಡಿದು ಡಿಶುಮ್ ಡಿಶುಮ್ ಗುದ್ದಿ ಜೈಲಿಗೆ ಹಾಕ್ಬೇಕನ್ನೋ ಅಂತ ಮಾತನ್ನ ಯಾವಾಗ್ಲೂ ಡೈಲಾಗ್ ಅನ್ನ ಹೇಳ್ತಾನೆ ಇರ್ತಾಳೆ. ಯಾಕಂದ್ರೆ ನಾನು ಪೊಲೀಸ್ ಅಧಿಕಾರಿ ಆಗ್ಬೇಕನ್ನೋ ಅಂತ ಆಸೆಯನ್ನು ಹೊಂದಿರುವಂತ ಮುನ್ನಿಗೆ ಯಾಕೆ ಮದುವೆ ಮಾಡ್ತಿದ್ದಾರೆ, ಏನು ಕಾರಣ ಅನ್ನುವಂಥದ್ದು ಟೀಚರಿಗೆ ಒಂದು ಇದಾಗುತ್ತೆ. ಹಾಗಾಗಿ ಇದು ಸರಿಯಲ್ಲ ಅಂತೇಳಿ ಟೀಚರ್ ಅವರು ಕಾಕನ ಮನೆಗೆ ಹೋಗಿ ಹೇಳೋಣ ಅಂತೇಳಿ ಮಕ್ಕಳ ಜೊತೆಗೆ ಟೀಚರು ಮನೆಗೆ ಹೋಗ್ತಾರೆ. ಮುನ್ನಿ ಮನೆಗೆ ಹೋಗಿ ಹೇಳ್ತಾರೆ. ಅವಾಗ ಮುನ್ನಿ ಮನೆಗೆ ಹೋದಾಗ ಕಾಕ ಟೀಚರ್ನ ಪ್ರೀತಿಯಿಂದ ಗೌರವದಿಂದ ಕರಿತಾನೆ. ಬರ್ರಿ ಟೀಚರ್, ಏನ್ರಿ ಇಲ್ಲಿ ತನ ಬಂದ್ಬಿಟ್ರಿ, ಮನೆ ತನ ಬಂದ್ಬಿಟ್ರಿ, ಏನ್ ವಿಷಯ ಅಂತೇಳಿ ಕೇಳಿ ಕುಂದಿರ್ತಾನೆ. ಅವಾಗ ಅದ್ರೊಳಗಿರುವ ಒಬ್ಬ ವಿದ್ಯಾರ್ಥಿ ಅಮೀರ್, ಏನ್ ಕಾಕ ನಿನಗ್ ಬುದ್ಧಿ ಐತಿಲ್ಲ, ಹುಡುಗಿ ಸಣ್ಣ ಹುಡುಗಿಗೆ ನೀ ಮದುವೆ ಮಾಡಿಕತ್ತೆಯಲ್ಲ ಅಂತೇಳಿ ಅವನು ಕೋಪದಾಗ ಅಂದ್ಬಿಡ್ತಾನ. ಅವಾಗ ಕಾಕ ಟೀಚರ್ನು ಸಹ ಕಾಕ ಬೈತಾನ, ಏನ್ ಹುಡುಗ ನೀನ್ ಏನ್ ಮಾತಾಡ್ತೀವಿ, ಸುಮ್ನೆ ಇರ್ತೇನಿಲ್ಲ ಅಂತ ಹೇಳ್ತಾನ. ಆ ಟೀಚರಿಗೆ ಇವ್ರ ಹುಡುಗರಿಗೆಲ್ಲ ಪಾನಕ ತಗೊಂಬರ್ರಿ ಅಂತ ಹೇಳ್ತಾನ. ಅವಾಗ ಟೀಚರ್ ಹೇಳ್ತಾರ, ನೋಡ್ರಿ ನಿಮ್ ಪಾನಕ ಏನು ಬೇಡ, ಮುನ್ನಿ ಒಳ್ಳೆ ಬುದ್ಧಿವಂತ ವಿದ್ಯಾರ್ಥಿ ಅದಳ, ಮಿಲತ್ತಾಕಿಗೆ ಈಗಿನ 12 ವರ್ಷ, ಇಷ್ಟು ಬೇಗ ಮದ್ವಿ ಮಾಡಬಾರ್ದು, ಸರ್ಕಾರದ ನಿಯಮ ನಿಮಗೆ ಗೊತ್ತೈತೋ ಇಲ್ಲೋ, ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಅದು ಬಾಲ ಅಪರಾಧ ಆಗತ್ತೆ. ಬಾಲ ಅಪರಾಧ ಮಾಡೋದು, ಬಾಲ್ಯ ವಿವಾಹ ಮಾಡುವಂಥದ್ದು ತಪ್ಪು. ಬಾಲ್ಯ ವಿವಾಹವನ್ನ ಮಾಡಬಾರ್ದು, ಬಾಲ್ಯ ವಿವಾಹ ಮಾಡಿದ್ರೆ ನೀವು ಶಿಕ್ಷೆ ಅನುಭವಿಸ್ತೀರಿ ಅಂತ ಶಿಕ್ಷಕಿ ಹೇಳ್ತಾರೆ. ಆದ್ರೆ ಶಿಕ್ಷಕಿಯ ಮಾತುಗಳನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಹಾಗೂ ಕೇಳುವಂತ ಮನಸ್ಥಿತಿಯಲ್ಲಿ ಕಾಕ ಇರೋದಿಲ್ಲ. ಹಾಗಾಗಿ ಟೀಚರ್ಗೆ ಏನೊಂದು ಎನ್ನದೆ ಹೋಗಿಬಿಡ್ತಾನೆ ಮನೆಯೊಳಗೆ. ಆದ್ರೆ ಮನೆಗೆ ಮದುವೆಗೆ ಬಂದಿರುವಂತ ಸಂಬಂಧಿಕರು ಟೀಚರಿಗೆ ಬೈತಾರೆ, ಏನಮ್ಮ ಟೀಚರ್ ನಿನಗೆ ಬುದ್ಧಿ ಐತೇನಿಲ್ಲ, ನಮ್ಮ ಮದುವೆ ನೀನ್ ಯಾಕೆ ಬಂದ್ ಬೈತಿ, ನೀನು ಆಗುವಂತ ಒಳ್ಳೆ ಕೆಲಸವನ್ನ ನೀನ್ ಯಾಕ ಅಡ್ಡಗಾಲಾಗ್ತಿ ಅನ್ನುವಂತ ಮಾತನ್ನ ಟೀಚರಿಗೆ ಬೈದಾಗ ಟೀಚರ್ ಅವರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಆದ್ರೂ ಹೋಗತ್ನಾಗ ಅವ್ರ ಸಂಬಂಧಿಕರಿಗೆ ಹೇಳ್ತಾರೆ, ನೋಡ್ರಿ ಆಕೆಯ ದೇಹ ಹಾಗೂ ಮನಸ್ಸು ಇನ್ನು ಅಷ್ಟು ಪಕ್ವವಾಗಿರೋದಿಲ್ಲ, ಚಿಕ್ಕ ವಯಸ್ಸು, ಆಟಾಡುವಂತ ವಯಸ್ಸು, ಆಟಾಡುವಂತ ಮಗುವನ್ನ ನೀವು ಮದುವೆ ಮಾಡ್ಸಕ್ ಹೋಗ್ತಾ ಇದ್ದೀರಿ. ಬಾಲ್ಯ ವಿವಾಹ ಯಾವಾಗ್ಲೂ ಸಹ ಕಾನೂನಿನ ಪ್ರಕಾರ ಅಪರಾಧ, ಈ ಕೆಲಸವನ್ನ ಮಾಡಬೇಡ್ರಿ ಅಂತೇಳಿ ಟೀಚರ್ ಅವರು ತಿಳಿ ಹೇಳ್ತಾರೆ. ಆದ್ರೆ ಸಂಬಂಧಿಕರು ಈ ಮಾತುಗಳನ್ನ ಕೇಳುವಂತ ಸ್ಥಿತಿಯಲ್ಲಿ ಹಾಗೂ ಕೇಳುವಂತ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಟೀಚರ್ ಅವರು ಏನು ಮಾಡಕ್ಕಾಗಲಾರ್ದೆ ಶಾಲೆಗೆ ಹೋಗ್ತಾರೆ. ಆದ್ರೆ ಇನ್ನೇನು ಮನೆ ಸಿದ್ಧತೆ, ಮದುವೆ ಸಿದ್ಧತೆ ಇದ್ದಾಗ ಎಲ್ಲರೂ ಸಹ ಬೀಗರವನ್ನು ಆಗಮನಕ್ಕಾಗಿ ಕಾಯ್ತಾ ಇರ್ತಾರೆ. ಅವಾಗ ಅಲ್ಲಿ ಪೊಲೀಸರು ಜೀಪಿನೊಂದಿಗೆ ಆಗಮಿಸ್ತಾರೆ. ಪೊಲೀಸ್ ಜೀಪ್ ಬಂದಾಗ ಎಲ್ಲರಿಗೂ ಸಹ ಭಯ, ಆತಂಕ ಮನೆ ಮಾಡುತ್ತೆ. ಆಗ ಅವನು ಕಾಕ ಹೇಳ್ತಾನೆ, ಏನ್ರಿ ಪೊಲೀಸ್ ರಾಜಣ್ಣ, ನಾನು ಏನು ತಪ್ಪು ಮಾಡಿಲ್ಲ, ನೀವ್ ಯಾಕೆ ಬಂದಿರಿ ಅಂತ ಕೇಳ್ತಾನೆ ಪೊಲೀಸರಿಗೆ. ಅಲ್ಲಪ್ಪ ಕಾಕ, ನಿನಗೇನ್ ಬುದ್ಧಿ ಐತೇನಿಲ್ಲ, 14 ವರ್ಷದ ತನಕ ದೇಶದಾಗ 6ರಿಂದ 14 ವರ್ಷದ ತನಕ ಉಚಿತ ಶಿಕ್ಷಣ ಹಾಗೂ ಕಡ್ಡಾಯ ಶಿಕ್ಷಣ ಐತೆ, ಅದು ಮಕ್ಕಳ ಹಕ್ಕು. ಕೇವಲ 18 ವರ್ಷ ತುಂಬಿದ್ರೆ ಮಾತ್ರ ನೀನ್ ಮದುವೆ ಮಾಡ್ಬೇಕು. 18 ವರ್ಷ ತುಂಬಲಾರ್ದ ಮೊದಲು ನೀನು ಮದುವೆ ಮಾಡಬಾರ್ದು. ಹಾಗೆ 14 ವರ್ಷದ ತನ ವಿದ್ಯಾರ್ಥಿ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು. ನೀನು ಮಗುವನ್ನ ಶಾಲೆ ಬಿಡಿಸಿದ್ದು ಅಲ್ದೆ ಬಾಲ್ಯ ವಿವಾಹ ಮಾಡ್ತಾ ಇದ್ದಿ, 18 ವರ್ಷ ತುಂಬಲಾರ್ದಂತ ನಿನ್ ಮಗಳಿಗೆ ಮದುವೆ ಮಾಡ್ತಾ ಇದ್ದಿ, ಇದು ತಪ್ಪು ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಅಲ್ಲಪ್ಪ ಇದು ಹೆಂಗ, ಇದು ನನ್ನ ಮನೆ, ಇದು ನನ್ನ ಮಗಳು, ನಮ್ಮ ಇಷ್ಟ, ನಾವೇನಾರ ಮಾಡ್ತೀವಿ ಅಂತ ಹೇಳ್ತಾನೆ. ಅವಾಗ ಪೊಲೀಸ್ ಹೇಳ್ತಾನೆ, ನೋಡಪ್ಪ ನೀನು ಏನ್ ಬೇಕಾದ್ರೂ ಮಾಡಕ್ ಬರೋದಿಲ್ಲ, ಮಕ್ಕಳ ಹಕ್ಕು ಅಂತೇಳಿ ಹಕ್ಕುಗಳದಾವ, ಅವುಗಳಲ್ಲಿ ಶಿಕ್ಷಣನು ಸಹ ಒಂದು ಹಕ್ಕು. ಹಾಗೆ ಅದೇ ಇಲ್ಲಿ ಮಗು ಶಿಕ್ಷಣವನ್ನ ಕಡ್ಡಾಯವಾಗಿ ಪಡಿಬೇಕು. ಅದೇ ರೀತಿ ಮಗು 18 ವರ್ಷದ ಆಗುವ ತನಕ ಮದುವೆ ಮಾಡಕ ಬರೋದಿಲ್ಲ. ಹಾಗಾಗಿ ನಿನ್ ಮಗಳಿಗೆ 18 ವರ್ಷ ಆಗೋ ತನಕ ಕಾಯ್ಬೇಕು. ಈಗ ನೀನ್ ಏನಾರು ಮದುವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಆಗತ್ತೆ, ಅದಕ್ಕೆ ತಕ್ಕಂತ ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ನೋಡು ಅಂತಂದಾಗ ಎಲ್ಲರೂ ಸಹ ಗೊಂದಲಕ್ಕಾಗ್ತಾರೆ. ಗೊಂದಲಕ್ಕೀಡಾಗಿ ಮತ್ತೆ ಹೇಳ್ತಾರೆ, ಇಲ್ಲ ನಮ್ಮ ಮನ್ಯಾಗ ಮದುವೆ ಆಗತ್ತಂತ ನಿನಗೆ ಯಾರು ಹೇಳಿದ್ರು, ನಾವು ಪೂಜೆ ಮಾಡಾಕತ್ತೀವಿ,
ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಹಂಗಾಗಿ ನಾವು ತಲೆದು ತೋರಣ ಹಾಕಿ ಹೂವನ್ನ ಹಾಕಿವಿ. ನೀವು ತಪ್ಪು ತಿಳ್ಕೊಂಡ್ರಿ, ಇದು ಮದುವೆ ಅಲ್ಲ, ಪೂಜೆ ಕಾರ್ಯಕ್ರಮ ಅಂತ ಹೇಳ್ತಾನ. ಆಮೇಲೆ ಇಲ್ಲಿ ಮದುವೆ ನಡೆಯಕತ್ತಂತ ನಿನಗೆ ಸಾಕ್ಷಿ ಯಾರು ಅದಾರ, ಸಾಕ್ಷಿ ಯಾರು ಹೇಳಿದ್ರೆ, ನಿನಗೆ ಯಾರು ಹೇಳಿದ್ರೆ ನೀ ಕಂಪ್ಲೇಂಟ್ ಅಂದಾಗ, ಅವಾಗ ಅದಕ್ಕೆ ಸಾಕ್ಷಿ ಯಾರು ಅಂತ ನೋಡ್ತಿರ್ಬೇಕಾರೆ ಮುನ್ನಿ ಬರ್ತಾಳ. ಇದಕ್ಕೆ ನಾನೇ ಸಾಕ್ಷಿ ಸರ್, ನನಗೆ ಮದುವೆ ಮಾಡ್ತಾ ಇದಾರ, ಇವರೆಲ್ಲ ಸುಳ್ಳು ಹೇಳ್ತಾ ಇದಾರ, ಇಲ್ಲಿ ಯಾವುದೇ ಪೂಜೆ ಕಾರ್ಯಕ್ರಮನೂ ನಡೀತಾ ಇಲ್ಲ, ಇಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಇದ ಅಂತ ಹೇಳ್ತಾರೆ. ಈ ಮುನ್ನಿ ಹೇಳ್ತಾಳೆ. ಮುನ್ನಿನೇ ಪೊಲೀಸರಿಗೆ ಫೋನ್ ಮಾಡಿ 1098 ನಂಬರಿಗೆ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗೆ ಪೊಲೀಸರು ಬಂದಿರ್ತಾರೆ. ಮುನ್ನಿ ಹೇಳ್ತಾಳೆ, ಇಲ್ಲಿ ಯಾವುದೇ ಒಂದು ಪೂಜೆ ಕಾರ್ಯಕ್ರಮ ನಡೀತಾ ಇಲ್ಲ, ನನಗೆ ಓದಬೇಕಂತ ತುಂಬಾ ಆಸೆ ಇದೆ, ಶಾಲೆಯಲ್ಲಿ ನಮಗೆ ಉಚಿತವಾಗಿ ಪುಸ್ತಕ, ಉಚಿತವಾಗಿ ಊಟ ಕೊಟ್ಟು, ಉಚಿತವಾಗಿ ನಮಗೆ ಬಟ್ಟೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ನನಗೆ ಶಾಲೆಗೆ ಹೋಗಕ್ಕೆ ಬಿಡಿಸಿ ಇವ್ರು ನನ್ನ ಮದುವೆ ಮಾಡ್ತಾ ಇದಾರ ಅಂತ ಹೇಳ್ತಾಳ. ಅವಾಗ ಒಂದು ರೇಷ್ಮೆ ಸೀರೆಯನ್ನ ಉಟ್ಟಿರುವಂತ ಮದುವೆ ಹೆಣ್ಣಿನ ಅಲಂಕಾರವನ್ನ ಮಾಡಿಕೊಂಡಿರುವಂತ ಪುಟಾಣಿ ಮುನ್ನಿ ಪೊಲೀಸರಿಗೆ ವಿಷಯವನ್ನ ಹೇಳ್ತಾಳೆ. ಆಗ ಪಾಲಕರಿಗೆ, ಟೀಚರ್ಗೆ ಹೋದ್ಮೇಲೆ ಇವರೆಲ್ಲರೂ ಸೇರಿ ನನಗೆ ಮದುವೆಯನ್ನ ಬೇಗ ಮಾಡಬೇಕು, ಆದಷ್ಟು ಬೇಗ ಮಾಡ್ಬೇಕು ಅನ್ನುವಂತ ವಿಷಯವನ್ನ ಮಾತಾಡಿಕೊಂಡ್ರು. ಹಾಗಾಗಿ ನಾನು ನಿಮಗೆ ಮಾಹಿತಿ ಮುಟ್ಟಿದೆ, ನನಗೆ ಈ ಮದುವೆ ತುಂಬಾ ಇಷ್ಟ ಇಲ್ಲ, ಒಟ್ಟು ನನಗೆ ಮದುವೆನೇ ಇಷ್ಟ ಇಲ್ಲ, ನಾನು ಓದಬೇಕು, ನನ್ನ ಕಾಪಾಡಿ ನೀವು ಅಂತ ಹೇಳಿದಾಗ, ಈ ತಮ್ಮ ವಿರುದ್ಧನೇ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದನ್ನ ವಿಷಯ ಗೊತ್ತಾಗಿ ತಂದೆ ತಾಯಿಗೆ ಬೇಜಾರಾಗತ್ತೆ. ಹಾಗೆ ತಂದೆಗೆ ಒಂದು ಬೇಜಾರಾಗತ್ತೆ, ನನ್ನ ಮಗಳಿಗೆ ಇಷ್ಟ ಇರ್ಲಾರ್ದ ಮದುವೆ ನಾ ಮಾಡ್ತಾ ಇದ್ದೀನಿ, ಅವಳು ಇನ್ನೂ ಓದ್ಬೇಕನ್ನುವಂತ ಆಸೆಯಲ್ಲಿರುವಾಗ ನಾ ಮದುವೆ ಮಾಡ್ತಾ ಇದ್ದೀನಿ, ಇದು ನನ್ನ ತಪ್ಪು ಅನ್ನುವಂಥದ್ದು ತಪ್ಪಿನ ಅರಿವಾಗುತ್ತೆ ತಂದೆ ತಾಯಿಗಳಿಗೆ. ಆಗ ಮದುವೆಯನ್ನ ರದ್ದು ಮಾಡ್ತಾರೆ, ಮದುವೆ ಸಮಾರಂಭವನ್ನ. ಆಯ್ತಮ್ಮ ನೀನು ಓದು ಇನ್ ಮೇಲೆ ಅಂತ ಹೇಳ್ತಾರೆ. ಹಾಗೆ ಜೈಲು ಶಿಕ್ಷೆ ಹಾಗೂ ದಂಡ ಇದು ಯಾವುದು ಬೇಡ, ನೀನ್ ಇನ್ಮೇಲೆ ಶಾಲೆಗೆ ಹೋಗು, ಪ್ರತಿದಿನ ಶಾಲೆಗೆ ಹೋಗು, ಓದು ಅನ್ನುವಂತ ಮಾತನ್ನ ತಂದೆ ತಾಯಿ ಮಗಳಿಗೆ ಹೇಳ್ತಾರೆ. ಆಗ ಅಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ. ಬಾಲ್ಯ ವಿವಾಹ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬಾ ದೊಡ್ಡ ಅನ್ಯಾಯ ಹಾಗೂ ಮಗುವನ್ನ ಶಾಲೆಯಿಂದ ಹೊರಗುಳಿಯುವಂತೆ ಮಾಡುವಲ್ಲಿ ಇದೊಂದು ಪ್ರಮುಖ ಕಾರಣ ಆಗತ್ತೆ. ಹಾಗಾಗಿ ಶಾಲೆಯಿಂದ ಹೊರಗುಳಿಯೋದಂದ್ರೆ ಶಿಕ್ಷಣದಿಂದನೇ ಮಗು ವಂಚಿತ ಆಗುವಂಥದ್ದು. ಹಾಗಾಗಿ ಇಂತ ಬಾಲ್ಯ ವಿವಾಹಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡಿಬಾರ್ದು. ಈ ಬಾಲ್ಯ ವಿವಾಹಗಳು ನಿಲ್ಲಬೇಕು ಅನ್ನುವಂತ ಆಶೆ ಇದೆ. ಹಾಗೆ ಮರುದಿನ ಮತ್ತೆ ಮುನ್ನಿ ಶಾಲೆಗೆ ಹೋಗ್ತಾಳೆ. ಶಾಲೆಗೆ ಹೋದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಇವತ್ತು ಯಾವ ಆಟ ಆಡಮ್ಮ ಅಂದ್ರೆ, ನೋಡಪ್ಪ ಮದುವೆ ಆಟ ಬಿಟ್ಟು ಬೇರೆ ಎಲ್ಲಾ ಆಟ ಆಡಮ್ಮ ಅನ್ನುವಂತ ಮಾತನ್ನ ಮುನ್ನಿ ಹೇಳ್ತಾಳೆ. ಅಂದ್ರೆ ಮದುವೆ ಆಟ ಬೇಡ, ಅದು ಆಟದಲ್ಲಿನೂ ಸಹ ಮದುವೆ ಆಟ ಬೇಡ, ನಾವು ಅದನ್ನ ಬಿಟ್ಟು ಬೇರೆ ಆಟ ಆಡೋಣ ಅನ್ನುವಂಥದ್ದನ್ನ ಮುನ್ನಿ ಹೇಳ್ತಾಳೆ. ಅಲ್ಲಿಗೆ ನಾವು ಮುನ್ನಿಗೆ ಮದುವೆ ಅನ್ನುವಂತ ಒಂದು ಕಥಾ ಸಂಕಲನ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಕಥಾ ಸಂಕಲನದ ಮುಖ್ಯ ಉದ್ದೇಶ ಡಾಕ್ಟರ್ KS ಚೈತ್ರ ಅವರು ಬರೆದಿರುವಂತೆ, ಮಕ್ಕಳಿಗೆ ವಿಶೇಷವಾಗಿ ಬಾಲ್ಯ ವಿವಾಹವನ್ನ ಮಾಡಬಾರದು ಅನ್ನುವಂತ ವಿಷಯವನ್ನ ಪ್ರಸ್ತಾಪಿಸೋದ್ರೊಂದಿಗೆ ಮಕ್ಕಳಲ್ಲಿ ಒಂದು ಓದುವ ಹವ್ಯಾಸವನ್ನ, ಓದುವ ಅಭಿರುಚಿಯನ್ನ, ಶಿಕ್ಷಣ ಕಡ್ಡಾಯ ಹಕ್ಕಾಗಿರೋದ್ರಿಂದ, ಅದು ಮಕ್ಕಳ ಹಕ್ಕಾಗಿರೋದ್ರಿಂದ ಅದು ಈಡೇರಿಸುವಲ್ಲಿ ಪಾಲಕರು ಅವ್ರ ಜೊತೆಗೆ ಇರಬೇಕು. ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹವನ್ನ ಮಾಡಬಾರ್ದು ಅನ್ನುವಂತ ಉದ್ದೇಶವನ್ನ, ನೀತಿಯನ್ನ ಈ ಕತೆ ಹೊಂದಿದೆ. ಕತೆ ಉತ್ತಮವಾದ ನಿರೂಪಣೆಯೊಂದಿಗೆ ಸೊಗಸಾದ ಕತೆ ರಚನೆ ಆಗಿದೆ. ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಗುಗಳಿಗೆ ಹುಟ್ಟುಹಬ್ಬ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂತಹ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸಕ್ಕೆ ಶಿಕ್ಷಕರು, ಪಾಲಕರು ಸಹಕರಿಸಬೇಕು. ಹಾಗೆ ಇವತ್ತಿನ ದಿನ ಈ ಬಾಲ್ಯ ವಿವಾಹಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದಾವ. ಏಕೆಂದ್ರೆ ಮದುವೆಯಲ್ಲಿ, ಅಕ್ಕನ ಮದುವೆಯಲ್ಲಿ ತಂಗಿಯ ಮದುವೆಯನ್ನ ಮಾಡುವಂಥದ್ದು, ಇಲ್ಲ ಮದುವೆಯಲ್ಲಿ ಖರ್ಚನ್ನಿಗೆ ಹೆಚ್ಚಾಗುತ್ತೆ, ಸಾಮೂಹಿಕದಲ್ಲಿ ಮಾಡುವಂಥದ್ದು, ಕೆಲವೊಂದು ಕಾರಣಗಳಿಗಾಗಿ ಬಾಲ್ಯ ವಿವಾಹಗಳು ನಡೀತವೆ. ಆದ್ರೆ ಬಾಲ್ಯ ವಿವಾಹಗಳು ನಡೆಯಬಾರದು. ಯಾಕಂದ್ರೆ ಮಗು ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು. ಹಾಗಾಗಿ ಅವಳಿಗೆ 18 ವರ್ಷ ಆಗೋ ತನಕ ಒಂದು ಪದವಿ ಶಿಕ್ಷಣ ಪಡೆಯುವವರೆಗೆ ವಿದ್ಯಾರ್ಥಿಯನ್ನ ಓದಿಸ್ಬೇಕು, ಬಾಲ್ಯ ವಿವಾಹಗಳನ್ನ ತಡಿಬೇಕನ್ನುವಂತ ನಿಟ್ಟಿನಲ್ಲಿ ಈ ಕಥೆ ಒಂದು ಸುಂದರವಾದ ನಿರೂಪಣೆಯೊಂದಿಗೆ ಬರೆದಿದ್ದಾರೆ. ಈ ಕಥೆಯೊಂದಿಗೆ, ಈ ಕಥಾ ಸರಣಿಯೊಂದಿಗೆ 115ನೇ ಸರಣಿಯ ಈ ಇಂದಿನ ಕಾರ್ಯಕ್ರಮವನ್ನ ಈ ಕಥಾ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಾ
ನಾಳೆ ದಿನ ಮತ್ತೊಂದು ಕಥಾ ಸರಣಿಯೊಂದಿಗೆ, ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.